ಆಗಿನ್ನೂ ಈ ಎತ್ತರಕ್ಕೆ ಏರಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಭವಿಷ್ಯ ಕೇಳಿದ್ದ ರವಿಶಂಕರ್ ಗುರೂಜಿಗೆ ನೀನು ಪ್ರಪಂಚದಲ್ಲೇ ಹೆಸರು ಮಾಡುವ ವ್ಯಕ್ತಿಯಾಗ್ತೀಯಾ ಅಂತ ಈ ಶಕ್ತಿ ಭವಿಷ್ಯ ನುಡಿದಿತ್ತು. ಆ ದಿನಗಳಲ್ಲಿ ರವಿಶಂಕರ್ ಗುರೂಜಿ ಈ ಎತ್ತರಕ್ಕೇರ್ತಾರೆ ಅಂತ ಕಲ್ಪನೆ ಮಾಡೋದು ಕಷ್ಟವೇ ಇತ್ತು. ಆದರೆ ಈ ಶಕ್ತಿ ಇದನ್ನ ಆವತ್ತೇ ಬರೆದಿತ್ತು. ದೇವಸ್ಥಾನಗಳು ಭಕ್ತರಿಗೆ ನೆಮ್ಮದಿ ಕೊಡೋ ಜಾಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂಥ ಸ್ಥಳಗಳಲ್ಲಿ ಕೆಲವು ವಿಶೇಷವಾದ ಪವಾಡ ಶಕ್ತಿಯನ್ನು ಹೊಂದಿರ್ತವೆ. ಅಂಥ ಒಂದು ಪವಾಡ ಸ್ಥಳ ಇದು. ಮಗ ಮನೆ ಬಿಟ್ಟು ಹೋದಾಗ ಟೀಚರ್ ಸುಧಾಮಣಿ ಇಲ್ಲಿಗೆ ಬಂದಿದ್ದು ಇದೇ ಕಾರಣಕ್ಕೆ. ಮನೆ ಬಿಟ್ಟು ಹೋಗ್ಬಿಟ್ಟ 2 ದಿನ. ತುಂಬಾನೇ ಹಚ್ಕೊಂಡಿದ್ವಲ್ಲ ಮಗನಿಗೆ, ಅವ್ನು ಹಿಂಗಾಗ್ಬಿಟ್ನಲ್ಲ ಅಂತ ನಾನು ನಮ್ಮ ಮನೆಯವರು ತುಂಬ ಕೊರಗ್ತಾ ಇದ್ವಿ. ಕಷ್ಟ ಬಂದಾಗ ಯಾವ ರಿಲೇಷನ್ಸು ಫ್ರೆಂಡ್ಸು ಯಾರೂ ಆಗಲ್ಲ. ಅವರು ಧೈರ್ಯ ತುಂಬಕ್ಕಿಂತ ಒಂಥರ ಇದು ಮಾಡ್ತಾರಲ್ವಾ, ಬ್ಲೇಮ್ ಮಾಡ್ತಾರೆ. ಈ ಥರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನೀನೇ ನನಗೆ ಅಮ್ಮ ಇದ್ದಂಗೆ, ಅಮ್ಮ ಇಲ್ಲ ನಮಗೆ ಎಕ್ಸ್ಪೈರ್ಡ್ ಆಗಿದ್ದಾರೆ, ನೀನೇ ಅಮ್ಮ ಅಂತ ಹೇಳ್ಕೊಂಡು ತುಂಬ ಇದು ಮಾಡಿಬಿಟ್ಟೆ, ಹಿಂಗಾಯ್ತಲ್ಲಮ್ಮ ಅಂತ. ಹಂಗೆ ಅಂದ್ಕೊಂಡು ನಾನು ಪೂಜೆ ಮಾಡಿಸ್ಕೊಂಡು ಹೋದಷ್ಟೇ. ಮತ್ತು ಸಂಡೇ ಬಂದೋದೆ, ಮಂಡೇ ಒಂದು ದಿವಸ ಮಾತ್ರ ಗ್ಯಾಪ್ ಅಷ್ಟೆ. ಮತ್ತು ಮಗ ಹೋಗಿದ್ನಲ್ಲ, ಮನೆಗೆ ಬಂದಿರೋನು ಇವಾಗ ಚೆನ್ನಾಗಿದ್ದಾನೆ. ಮತ್ತು ಇಲ್ಲ ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ದ. ನನಗೆ ತುಂಬಾ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದೆ, ಹಿಂಗೆ ಆಯ್ತಲ್ಲ ಅಂತ. ಆಮೇಲೆ ಅವನು ಇವಾಗ ಚೆನ್ನಾಗಿದ್ದಾನೆ. ನಂಬೋದಕ್ಕೆ ಕಷ್ಟ. ಈ ಊರೇ ಬೇಡ ಅಂತ ದೂರ ಹೊರಟಿದ್ದ ಮಗ 2 ದಿನದಲ್ಲಿ ವಾಪಸ್ ಬರ್ತಾನೆ. ಅವನು ಹಾಗೆ ಬಂದೇ ಬರ್ತಾನೆ ಅಂತ ಇಲ್ಲಿನ ಶಕ್ತಿ ಹಲಗೆ ಮೇಲೆ ಬರೆದು ಭವಿಷ್ಯ ನುಡಿದಿತ್ತು. ಇಲ್ಲಿ ದೇವರೇ ಭವಿಷ್ಯ ನುಡಿಯೋ ವಿಸ್ಮಯ ಒಂದಾದ್ರೆ, ಇನ್ನೊಂದು ಗಾಬರಿ ಹುಟ್ಟಿಸುವಂತಹ ಪದ್ಧತಿ ಇದೆ. ಅದೇ ಕಾರೆ ಮುಳ್ಳಿನ ಗದ್ದುಗೆ ಉತ್ಸವ. ನಮಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೂ ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಆಳೆತ್ತರದ ಮುಳ್ಳಿನ ರಾಶಿಯ ಮೇಲೆ ಜನರು ಬರಿಗಾಲಲ್ಲಿ ನಡೀತಾರೆ, ಅದು ದೇವಿಯ ವಿಗ್ರಹವನ್ನು ಹೊತ್ಕೊಂಡು. ಈ ಕಾರೆ ಮುಳ್ಳು ಗದ್ದಿಗೆ ಉತ್ಸವವನ್ನು ನೋಡೋದೇ ಒಂದು ಅದ್ಭುತ. ಆ ಪದ್ಧತಿಯ ಬಗ್ಗೆ, ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನರಸೇಗೌಡರು ಅಂತ. ಇದೇ ಊರಿನವರ? ತಿಪ್ಟೂರ್ನವರು. ಹೌದು ಸರ್, ಈ ಕಾರೆ ಮುಳ್ಳು ಗದ್ದಿಗೆ ಉತ್ಸವದ ಬಗ್ಗೆ ತಿಳಿಸಿ ಸರ್. ಅಲ್ಲಿ 4 ಜನ ಹೊತ್ಕೊಂಡಿರ್ತಾರೆ ದೇವಿನ. ಹತ್ತುಬಿಟ್ಟು ಸುಮ್ಮನಿರೋದಿಲ್ಲ. ಪ್ರಾರಂಭದಲ್ಲಿ ನೋಡೋಕ್ಕೆ ಭಯ ಆಗುತ್ತೆ. ಹತ್ತುಬಿಟ್ಟು ಅಲ್ಲೇ ಕುಣಿತಾರೆ ದೇವ್ರನ್ನ ಹೊತ್ಕೊಂಡು. ಯಾವುದೇ ಒಂದು ಚೂರು ರಕ್ತ ಗೀರಿದ ಗಾಯಗಳಾಗಲಿ ದೇವ್ರ ಹೊತ್ತವ್ರಿಗಾಗಲ್ಲ. ಇಂಥ ಮುಳ್ಳಿನ ರಾಶಿಯ ಮೇಲೆ ಭಕ್ತರು ಹತ್ತಿ ಇಳಿತಾರೆ. 2 ಇಂಚಿನ ಉದ್ದದ ಕಾರೆ ಮುಳ್ಳು ಯಾರಿಗೂ ಏನೂ ಮಾಡೋದಿಲ್ಲ ಅಂದ್ರೆ ಇಲ್ಲಿನ ಶಕ್ತಿ ಎಂಥದಿರಬೇಕು. ಇಷ್ಟಕ್ಕೂ ಈ ಮುಳ್ಳಿನ ಮೇಲೆ ನಡೆಯೋ ಹಿಂದಿನ ಉದ್ದೇಶವಾದ್ರೂ ಏನು? ಆ ಕಾರೆ ಮುಳ್ಳನ್ನು ಹಾಕಿದಾಗ ಆ ದೇವಿ 3 ಬಾರಿ ಆ ಕಾರೆ ಮುಳ್ಳು ಮೇಲೆ ಹೊತ್ಕೊಂಡು ಬರ್ತಾರೆ. ಆ ತಾಯಿ ವಾಗ್ದಾನ ಅದು. ಯಾಕೆ ಹೊತ್ಕೊಂಡು ಬರ್ತಾರೆ ಅದನ್ನು ಅಂದರೆ, ಮನುಷ್ಯನಲ್ಲಿ ಇರ್ತಕ್ಕಂಥ ಎಂಥ ಕೆಟ್ಟ ಗುಣಗಳು, ಎಂಥ ಕೆಟ್ಟ ಯೋಚನೆಗಳು, ಕೆಟ್ಟ ಶಕ್ತಿಗಳು ಏನು ಅಡಗಿರ್ತಾವಲ್ಲ ಅಂಥ ಬೇರೆ ಬೇರೆ ರೀತಿಯಲ್ಲಿ ದುಷ್ಟಶಕ್ತಿಗಳು ಅಡಗಿದ್ದು ಆ ಕಾರೆ ಮುಳ್ಳು ಮೇಲೆ ನಾವು ತುಣಿದ್ರೆ ಅದು ಅಲ್ಲೇ ಶಮನ ಆಗಬೇಕು ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಆಶ್ಚರ್ಯವೂ ಇದೆ. ಪ್ರತಿ ಮಂಗಳವಾರ ಬೆಳಗ್ಗೆಯಿಂದ 12 ಗಂಟೆ ತನಕ ಗರ್ಭಗುಡಿಯ ಬಾಗಿಲು ಮುಚ್ಚುತ್ತಾರೆ. ಆಗ ಒಳಗೆ ನಡೆಯೋ ಅದ್ಭುತವಾದ್ರೂ ಏನು? ಸುಮಾರು 300 ವರ್ಷದ ಇತಿಹಾಸ. ಹಿಂದೆ ಹುತ್ತದ ರೂಪದಲ್ಲಿ ಆ ತಾಯಿ ನೆಲೆಸಿದ್ದಾಳೆ. ಅದರೊಳಗೆ ಸರ್ಪ ಇದೆ. ಪ್ರತಿ ಮಂಗಳವಾರ ದೇವಿಗೆ ಹಾಲಿಡ್ತಾರೆ. 9ವರೆಗೆ ಫಸ್ಟ್ ಪೂಜೆ ಆದ ನಂತರ ದೇವಸ್ಥಾನ ಬಾಗಿಲು ಹಾಕಿ ಬೆಳ್ಳಿ ಕಪ್ಪಿನಲ್ಲಿ ಹಾಲಿಟ್ಟರೆ
ಮತ್ತು 12 ಗಂಟೆಗೆ ಮತ್ತು ದೇವಸ್ಥಾನವನ್ನು ತೆಗಿತಕ್ಕಂಥದ್ದು ಅದು ಒಂದು 30 ವರ್ಷದಿಂದ ಸಂಪ್ರದಾಯ ನಡ್ಕೊಂಡು ಬಂದಿದೆ. ಇಂಥ ವಿಚಿತ್ರ ಘಟನೆಗಳು ಎಲ್ಲ ಕಡೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ವಿಶೇಷ ಶಕ್ತಿ ಇದ್ದಾಗ ಮಾತ್ರ ಇಂಥ ವಿಸ್ಮಯ ನಡೆಯೋದಕ್ಕೆ ಸಾಧ್ಯ. ನಿಜಕ್ಕೂ ಇದೊಂದು ಪವಾಡ ಸ್ಥಳ. ಇಂಥ ಕ್ಷೇತ್ರ ಎಲ್ಲಿದೆ, ಅಲ್ಲಿರೋ ವಿಶೇಷವಾದ ಶಕ್ತಿ ಆದರೂ ಯಾವುದು, ಆ ಶಕ್ತಿಯ ಹಿನ್ನೆಲೆ ಏನು? ಸತ್ಯ